ಇನ್ನು ಹಾಸನದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಎಂಟೈರ್ ರಾಜ್ಯದಲ್ಲಿ ಈ ಸಮಸ್ಯೆ ಆಗಿದೆ. ಇಂಡಸ್ಟ್ರಿಯಲ್ ಕ್ಯಾಟರರ್ಸ್ಗೆ ದೊಡ್ಡ ಸಂಕಷ್ಟ ಈಗ ಎದುರಾಗಿದೆ. ಸಾವಿರಾರು ಜನರಿಗೆ ಅಡುಗೆ ತಯಾರಿಸುವ ಸಂಸ್ಥೆಗಳಿಗೆ ಸಮಸ್ಯೆ. ಈ ಕೆಲವು ಫ್ಯಾಕ್ಟ್ರಿಗಳಿಗೆಲ್ಲ ಕಳಿಸ್ತಾರಲ್ಲ, ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿ ಮಾಡ್ತಾ ಇದ್ದಾರಂತೆ ಮಾಲೀಕರು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಈಗಾಗಲೇ ವಾಣಿಜ್ಯ ಬಳಕೆಯ ಸಿಲಿಂಡರ್, ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಇದು ಏನು ವಾಣಿಜ್ಯದಾರರೇನಿದ್ದಾರೆ ಅವರಿಗೆ ಸಾಕಷ್ಟು ದೊಡ್ಡ ಪರಿಣಾಮವನ್ನು ಅವ್ರ ಮೇಲೆ ಬೀರಿದೆ. ನಾವು ಈಗ ಹಾಸನದ ಹೊಸಕೊಪ್ಪನಲ್ಲಿರ್ತಕ್ಕಂತಹ SPL ಕ್ಯಾಟರ್ಸ್ ಅಂತಕ್ಕಂತಹ ಏನು ಕೈಗಾರಿಕೆಗಳಿಗೆ ಅಡುಗೆ ಮಾಡ್ತಕ್ಕಂತಹ ಒಂದು ಏನು ಕ್ಯಾಟರ್ಸರ್ ನಾವು ಇದ್ದೀವಿ. ಇಲ್ಲಿ ಪ್ರತಿನಿತ್ಯವೂ ಸಹ ಅಡುಗೆಯನ್ನು ತಯಾರಿಸಿ ಹಾಸನ ನಗರದ ಕೈಗಾರಿಕೆ ಪ್ರದೇಶದಲ್ಲಿರ್ತಕ್ಕಂತಹ ಆ ಕೈಗಾರಿಕೆಗಳಿಗೆ ಊಟ, ತಿಂಡಿ ಹಾಗೂ ರಾತ್ರಿ ಊಟವನ್ನು ಸಹ ಸಪ್ಲೈ ಮಾಡಲಾಗ್ತದೆ. ಸುಮಾರು ಪ್ರತಿ ಹೊತ್ತು 1000ಕ್ಕೂ ಹೆಚ್ಚು ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಇಲ್ಲಿಂದ ಊಟ ಪೂರೈಕೆ ಮಾಡಲಾಗ್ತದೆ. ಸುಸಜ್ಜಿತವಾಗಿ ಏನು ಯಂತ್ರೋಪಕರಣ ಅಳವಡಿಸಿಕೊಂಡು ಅಡುಗೆಯನ್ನು ಮಾಡಿ ಅವರು ಪ್ರತಿನಿತ್ಯವೂ ಸಹ ಅಡುಗೆಯನ್ನು ಪೂರೈಸ್ತಾರೆ. ಏನು ಅವರು ಸಹ ಈಗ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ಬಳಸ್ತಾ ಇದ್ದಾರೆ. ಅವರಿಗೆ 2 ರಿಂದ 3 ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಪ್ರತಿ ದಿನಕ್ಕೆ ಬೇಕಾಗ್ತದೆ. ಆದರೆ ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿದೆ. ಹಾಗಾಗಿ ಅವರು ಹೆಚ್ಚಿನ ಹಣವನ್ನು ನೀಡಿ ಸಿಲಿಂಡರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಏನು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಈಗ ಬಳಕೆ ಮಾಡಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ವಾಣಿಜ್ಯ ಬಳಕೆ ಸಿಲಿಂಡರ್ ಏನಿದೆ ಅದರ ಬೆಲೆಯನ್ನು ಈಗ ಜಾಸ್ತಿ ಮಾಡಲಾಗಿದೆ. ಅವರಿಗೆ ಭಾರತ್ ಕಂಪನಿ ಸಪ್ಲೈಯನ್ನು ಮಾಡ್ತಿತ್ತು. ಈಗ ಅದು ಸಹ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅವರು